ಸೊ ನಾವಿವತ್ತು ಹೊರಟಿರೋದು ಕುಣಿಗಲ್ ಕಡೆ ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ. ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗ ನಾನು ನನ್ನ ಆಫೀಸರ್ ಜೊತೆ ಹೋಗಿದ್ದಾಗ ಹೋಟೆಲ್ ಭೂತಯ್ಯ ಅಂತ ಹೋಟೆಲ್ ತಿಂದಿದ್ದು, ಚಿಕ್ಕದು, ಸಕ್ಕದಾಗಿತ್ತು. ಸೊ ಇವತ್ತು ಭಾನುವಾರ ಎಲ್ಲನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಹೊರಟಿರೋದು ಹೋಟೆಲ್ ಭೂತಯ್ಯ ಕುಣಿಗಲ್. ಸಕ್ಕದಾಗಿತ್ತು. ನಾವು ಲಾಸ್ಟ್ ಟೈಮ್ ತಿಂದಾಗ ಅದೇ ಟೇಸ್ಟ್ ಇನ್ನೂ ಅವ್ರು ಇಟ್ಕೊಂಡಿದ್ರೆ ಸದ್ಯ ಸಾಕು. ವೆದರು ಸೂಪರ್ ಆಗಿದೆ ಗುರು. ಟೈಮು 6:40 AM. ಚಿಲ್ಲಾಗಿ ಸಕ್ಕದಾಗಿದೆ. ನಾವು ಹೋಗಿ ಬರೋ ತನಕ ಮಳೆ ಬರ್ದೆ ಹೋದ್ರೆ ಸಾಕು. ರೈನ್ ಗೇರ್ಸ್ ಎಲ್ಲ ತಗೊಂಡಿದ್ದೀವಿ, ಬಟ್ ಸ್ಟಿಲ್ ಅದು ನಿಲ್ಲಿಸಿ ಹಾಕೊಂಡು ಎಲ್ಲ ಮಾಡಬೇಕು. ನಾವು ಹೋಗಿ ಬರೋ ತನಕ ವೆದರ್ ಸೂಪರ್ ಆಗಿದ್ರೆ ಅಷ್ಟೇ ಸಾಕು. ನೆಲಮಂಗಲ ಟೋಲ್ ಫ್ಲೈಓವರ್ ಮೇಲೆ ಬೆಳಿಗ್ಗೆನೆ ಟ್ರಾಫಿಕ್ಕು. ಮುಂದೆ ಏನೋ ಆಗಿರಬೇಕು ಪಕ್ಕ, ಇಲ್ಲಾಂದ್ರೆ ಹಿಂಗೆಲ್ಲ ಟ್ರಾಫಿಕ್ ಚಾನ್ಸೇ ಇಲ್ಲ. ಇದು ಹಾಫ್ ವೇ ಬಂದಿಲ್ಲ, ಅವಾಗಲೇ ಟ್ರಾಫಿಕ್ಕು. ಐರನ್ 883 ಬ್ಯೂಟಿಫುಲ್ ಬೈಕ್. ಟೂ ವೀಲರ್ ಇದ್ರೆ ಇದೊಂದು ಅಡ್ವಾಂಟೇಜ್ ಗುರು. ಹಿಂಗೆ ಪಕ್ಕದಲ್ಲಿ ಮಧ್ಯದಲ್ಲೆಲ್ಲ ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಅಲ್ಲಿ ಯಾವುದೋ ಲಾರಿ ನಿಂತೋಗಿರೋಂಗಿದೆ. ಮಿಲ್ಕ್ ಟ್ಯಾಂಕರು ಮತ್ತೆ ಯಾವುದೋ ಕಲ್ಲು ತಗೊಂಡು ಹೋಗ್ತಿರೋ ಲಾರಿ, ಇವೆರಡು ನಿಂತೋಗ್ಬಿಟ್ಟಿದೆ. ಇದು ಎರಡು ಟ್ರಕ್ ನಿಂತಿರೋದಕ್ಕೆ ಟ್ರಾಫಿಕ್ ನೋಡಿ ಎಷ್ಟು ದೂರ ತನಕ. ಪರವಾಗಿಲ್ಲ, ಈ 6:40, 6 ಗಂಟೆ ಇನ್ನು ಬೆಳಗ್ಗೆ, ಪರವಾಗಿಲ್ಲ. ಇದೇ 10 ಗಂಟೆಲಿ ಆಗ್ಬಿಟ್ಟಿದ್ರೆ ಎಷ್ಟೊಂದು ಟ್ರಾಫಿಕ್ಕು ಯಶವಂತಪುರ ತನಕ ಹೋಗಿರೋದು. ನಾನು ರೀಸೆಂಟಾಗಿ ಬೈಕ್ ಅಪ್ಗ್ರೇಡ್ ಮಾಡೋಣ ಅಂತ ಒಂದಷ್ಟು ರಿವ್ಯೂಸ್ ಚೆಕ್ ಮಾಡ್ತಿದ್ದೆ, ವಿಡಿಯೋಸು. ಹಿಮಾಲಯನ್ 450 ಮತ್ತು ಡ್ಯೂಕ್ ಅಡ್ವೆಂಚರ್ 390 ಈ ಎರಡರ ಮಧ್ಯೆ ಇದ್ರ ನೋಡ್ತಿದ್ದೆ, ವಿಡಿಯೋಸ್ ನೋಡ್ತಿದ್ದೆ, ಕಂಪ್ಯಾರಿಸನ್ನು. ಸೊ ರೀಸೆಂಟ್ ಟೈಮ್ಸಲ್ಲಿ ಎಂತೆಂಥ ಸ್ಮೂತ್ ಆಗಿರೋ ಗಾಡಿನ ಬಿಡ್ತಾ ಇದ್ದಾರೆ ಅಂತಂದರೆ, ವೈಬ್ರೇಷನ್ ಅನ್ನೋ ಕಾನ್ಸೆಪ್ಟೇ ನಿಮ್ಗೆ ಗೊತ್ತಿರಲ್ಲ. ಈ ಗಾಡಿಯಿಂದ ಬಂದವರು ಈ 2015, 16, 17 ಸೀರೀಸ್ ಆಫ್ ಥಂಡರ್ಬರ್ಡ್ ಕ್ಲಾಸಿಕ್, BS3, BS4 ಬೇಸಿಕಲಿ ಅಲ್ಲಿಂದ ಬಂದವರು. ಅವ್ರನ್ನ ಕೇಳಬೇಕು ವೈಬ್ರೇಷನ್ ಏನು ಅಂತ. ಈಗಿನ ಕಾಲದ ಗಾಡಿಗಳಲ್ಲಿ ವೈಬ್ರೇಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಂಥದ್ರಲ್ಲಿ ಆ ರಿವ್ಯೂ ನಾನು ನೋಡಿದ ಪ್ರಕಾರ ಹಿಮಾಲಯನ್ 450ನಲ್ಲಿ ಸ್ವಲ್ಪ ಹ್ಯಾಂಡಲ್ ಬಾರಲ್ಲಿ ವೈಬ್ರೇಷನ್ ಫೀಲ್ ಆಗ್ತಿತ್ತಂತೆ ಅವರಿಗೆ. ಅಡ್ವೆಂಚರ್ 390ನಲ್ಲಿ ಸ್ವಲ್ಪ ಬ್ರೇಕ್ ಲಿವರು ಮತ್ತು ಗೇರ್ ಲಿವರ್ ಕಾಲ ಹತ್ರ ಅವರು ವೈಬ್ರೇಷನ್ ಫೀಲ್ ಆಗ್ತಿತ್ತಂತೆ. ನಾನು ಅಂದ್ಕೊಂಡೆ ಈ ಥರ ಗಾಡಿಗಳೇನೋ ಓಡಿಸ್ಬಿಟ್ರೆ ಅವರು ವೈಬ್ರೇಷನ್ ಪ್ರೋ ಮ್ಯಾಕ್ಸ್ ಗಾಡಿಗಳು ನಮ್ದೆಲ್ಲ, ಈ ಕ್ಲಾಸಿಕ್ ಮತ್ತು ಥಂಡರ್ಬರ್ಡು, BS3, BS4 ಬೇಸಿಕಲಿ ಅದು ರಾ ಎಂಜಿನ್ಸ್. ಯಾವ ಸ್ಮೂತ್ನೆಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇದ್ರಲ್ಲಿ. ವೈಬ್ರೇಷನ್ ಆಡಿದ್ರೆ ನಿಮಗೆ ಗೊತ್ತಿಲ್ಲ, ಕ್ಯಾಮ್ರಲ್ಲಿ ಕಾಣಿಸ್ತಿದೆಯೋ ಇಲ್ವೋ, ಯಾವ ರೇಂಜಿಗೆ ವೈಬ್ರೇಟ್ ಆಗ್ತಾ ಇದೆ ನೋಡಿ ಮಿರರ್ಸು. ನನಗೆ ಅಟ್ ಒನ್ ಪಾಯಿಂಟ್ ನನಗೆ ಹಿಂದೆಗಡೆ ಯಾರು ಬರ್ತಿದ್ದಾರೆ ಅನ್ನೋದು ಕ್ಲೀನಾಗಿ ಕಾಣಿಸೋದು ಇಲ್ಲ. ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇದು ವೈಬ್ರೇಷನ್ ಅಂದರೆ ಈ ಗಾಡಿ ಅಂತ ಓಡಿಸ್ಬಿಟ್ಟು ಅದನ್ನು ಓಡಿಸಿದ್ರೆ ಝೀರೋ ವೈಬ್ರೇಷನು. ಅಂಥದ್ರಲ್ಲಿ ಅವರು ಹೊಸ ಹಿಮಾಲಯನ್ 450 ಅಡ್ವೆಂಚರ್ 390ನಲ್ಲೆಲ್ಲ ಸ್ಲೈಟ್ ವೈಬ್ರೇಷನ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಲೈಕ್, ಅಯ್ಯೋ ಏನು ಹೇಳೋಣ ಇವ್ರಿಗೆಲ್ಲ ಅಂತ ಅನ್ಸ್ಬಿಡ್ತು ನನಗೆ ಒಂದು ಸೆಕೆಂಡು. ಅದು ಇದು ಥಂಡರ್ಬರ್ಡಲ್ಲಿ ನಾನು ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿರೋದು ಬೇರೆ. ಸ್ಟಾಕ್ ಹ್ಯಾಂಡಲ್ ಬಾರಲ್ಲೇ ವೈಬ್ರೇಷನ್ ಇದೆ. ನಾನು ಅದ್ರ ಮೇಲೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿ, ಹ್ಯಾಂಡಲ್ ಬಾರ್ ಸ್ವಲ್ಪ ಚಿಕ್ಕದಾಯ್ತು ಅಂತ ಅಂದ್ಬಿಟ್ಟು, ಅಂದರೆ ಹೈಟ್ ಸ್ವಲ್ಪ ಚಿಕ್ಕದಾಯ್ತು ಅಂತ ಅಂದ್ಬಿಟ್ಟು ಹ್ಯಾಂಡಲ್ ಬಾರ್ ರೇಸರ್ಸ್ ಬೇರೆ ಹಾಕ್ಸಿದ್ದೀನಿ ನಾನು, ಬಿಕಾಸ್ ಸ್ವಲ್ಪ ಹೈಟ್ ಬರಲಿ ಅಂತ. ಯಾಕೆಂದರೆ ಥಂಡರ್ಬರ್ಡ್ದು ಸ್ವಲ್ಪ ವಯರ್ಸು ಉದ್ದ ಕಂಪೇರ್ಡ್ ಟು ಕ್ಲಾಸಿಕ್ ಆ್ಯಂಡ್ ಅದರ್ ರಾಯಲ್ ಎನ್ಫೀಲ್ಡ್. ದಿಸ್ ಥಂಡರ್ಬರ್ಡ್ ಮಾಡಲಲ್ಲಿ ಸ್ವಲ್ಪ ವಯರ್ಸು ಉದ್ದ. ಸೊ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಾನು ಹ್ಯಾಂಡಲ್ ಬಾರ್ ರೇಸರ್ಸ್ ಬೇರೆ ಹಾಕ್ಸಿದ್ದೀನಿ. ಸೊ ವೈಬ್ರೇಷನ್ಗೆ ಹೇಳಿ ಮಾಡಿಸಿದ ಗಾಡಿ ಥರ ಇದೆ ಈಗ ನಂದು. ಈ ವೈಬ್ರೇಷನ್ ಅಂದ್ರೆ ಇದೆಲ್ಲ ನೋಡ್ಬಿಟ್ಟು
ಹೊಸ ಹಿಮಾಲಯನ್ 450 ವೈಬ್ರೇಷನ್ ಅಂತಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಜನ ಏನ್ ಹೇಳ್ಬೇಕು, ನಂಗೆ ನಿಜ ಬ್ಲ್ಯಾಂಕ್ ಆಗ್ಬಿಡುತ್ತೆ ಒಂದೊಂದ್ಸತಿ. ಇದು ನಿಜವಾದ ವೈಬ್ರೇಷನ್ ಅಂದ್ರೆ ಅದಲ್ಲ. ನಮ್ಮ ಕುಣಿಗಲ್ಲಿನ ವರ್ಲ್ಡ್ ಫೇಮಸ್ ಹೋಟೆಲ್ ಭೂತಯ್ಯ. ಇದೇ ನೋಡಿ ಹೋಟೆಲ್ ಭೂತಯ್ಯ. ಲಾಸ್ಟ್ ಟೈಮ್ ಬಂದಿದ್ದು ಸಖತ್ತಾಗಿತ್ತು. ನಮಗೆ ಭೂತಯ್ಯ ಹೋಟ್ಲಲ್ಲಿ ಮಸಾಲೆ ದೋಸೆ ಸಿಕ್ಕಿಲ್ಲ, ಡಿಸಪಾಯಿಂಟ್ಮೆಂಟ್ ಆಗೋಯ್ತು. 1 ವರ್ಷ ಆಯ್ತಂತೆ ಮಸಾಲೆ ದೋಸೆ ನಿಲ್ಲಿಸಿ. ತುಪ್ಪ ಮಸಾಲೆ ದೋಸೆ ಸಕ್ಕದಾಗಿರುತ್ತೆ ಅವ್ರ ಹತ್ರ. ಅನ್ಫಾರ್ಚುನೇಟ್ಲಿ ಭಟ್ರೇನೇನೋ ಕೈ ಕೊಟ್ರಂತೆ, ಭಟ್ರೆ ಯಾರೋ ಸಿಕ್ಕಿಲ್ಲಂತೆ ದೋಸೆ ಒಯ್ಯೋಕ್ಕೆ. ಸೊ ನೋ ಮೋರ್ ಮಸಾಲೆ ದೋಸೆ, ಬರೀ ಇಡ್ಲಿ ವಡೆ ರೈಸ್ ಬಾತ್ ಇಷ್ಟೇ ತಿನ್ಕೊಂಡು ಬಂದಿದ್ದು ನಾವು. ಅದಕ್ಕೆ ಯೂಟ್ಯೂಬ್ ಮಾಡಿದ್ವಿ ಅಲ್ಲೇ ನಿಂತ್ಕೊಂಡು. ಅದಕ್ಕೆ ಹೋಟೆಲ್ ಪರಿಮಳ ಅಂತ ಕಾಣಿಸ್ತು. ನಾನು ತಿಂದಿಲ್ಲ, ಧನ್ವಿನ್ ತಿಂದ ಮಸಾಲೆ ದೋಸೆ. ಇದು 6 out of 10 ಅಂತಂದ. ಸೊ ಈಗ ನೆಕ್ಸ್ಟ್ ಸ್ಟಾಪ್ ರಂಗನಾಥ ಸ್ವಾಮಿ ಬೆಟ್ಟ. ಲಾಸ್ಟ್ ಟೈಮ್ ಆಫೀಸ್ ಅವ್ರ ಜೊತೆ ಬಂದಾಗ ಇದೇ ಟ್ರಿಪ್ಪೇ ಮಾಡಿದ್ದು. ಚಿಕ್ಕ ಬೆಟ್ಟ, ಚೆನ್ನಾಗಿದೆ, ಡೀಸೆಂಟ್ ಏನೋ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು 10-15 minutes ಟೈಮ್ ಸ್ಪೆಂಡ್ ಮಾಡಿ ವಿಲ್ ಲೀವ್ ಫ್ರಮ್ ದೇರ್. ಈ ಥರ ರೋಡ್ಸ್ ನೋಡ್ತಿದ್ರೆ ಸ್ವರ್ಗ. ಆ ಕಡೆ ಕೊನೆಯಲ್ಲಿ ಬೆಟ್ಟ, ಸ್ಮಾಲ್ ರೋಡ್ಸ್, ಫುಲ್ ಗ್ರೀನರಿ, ಮಜಾ ಬರುತ್ತೆ ಗುರು. ಬಿಸಿಲು ಸ್ಟಾರ್ಟ್ ಆಯಿತು, ಪರವಾಗಿಲ್ಲ, ಬಟ್ ಶೆಕೆ ಇಲ್ಲ. ಸಕ್ಕತ್ತಾಗಿದೆ ಫೀಲಿಂಗ್ ಮಾತ್ರ ಓಡಿಸೋಕ್ಕೆ. ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಓಡಿಸಿ ಈ ಥರ ರೋಡ್ಸು ವೆದರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಚೆ ಬಂದು ಏನೋ ಒಂಥರ ಖುಷಿ. ಹೊಸದಲ್ಲ ಇದೆಲ್ಲ, ಬಟ್ ಸ್ಟಿಲ್ ಎವ್ರಿ ಟೈಮ್ ವಿ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ಎಷ್ಟಣ್ಣ ಟಿಕೆಟು? 10 ರೂಪಾಯಿ. 4 ಗಾಡಿ ಇದೆ. ಹಾಂ, ಇವಾಗಲೇ ಕಟ್ಟಬೇಕಾ ಆಮೇಲೆ? ಲಾಸ್ಟ್ ಟೈಮ್ ಬಂದಾಗ ಎಂಟ್ರಿ ಟಿಕೆಟೇ ಇರಲಿಲ್ಲ. ಹ್ಞೂ, ಬೈಕ್ಗೆ 10, ಕಾರಿಗೆ 20 ಇತ್ತೇನೋ, ನೋಡಿಲ್ಲ ನಾನು. ಏನೋ ಟೆಂಡರ್ಗೆ ಹೋಗಿದಾರಂತೆ, ಅದಕ್ಕೆ ಕಲೆಕ್ಷನ್ ಮಾಡ್ತಾ ಇದಾರಂತೆ. ಬಂದ್ರ ಬಾಯ್ಸು? ಒಂದೊಂದು ವರ್ಷ ಬಿಟ್ಟು ಒಂದೊಂದು ಜಾಗಕ್ಕೆ ಬಂದ್ರು ಎಷ್ಟು ಚೇಂಜಸ್ ಆಗ್ಬಿಡುತ್ತಪ್ಪ. ಲಾಸ್ಟ್ ಟೈಮ್ ಬಂದಾಗ ಭೂತಯ್ಯ ಹೋಟ್ಲಲ್ಲಿ ಮಸಾಲೆ ದೋಸೆ ಇತ್ತು, ಈ ಬೆಟ್ಟ ಖಾಲಿ ಇತ್ತು, ಯಾರು ಕೇರೆ ಮಾಡೋರು ಇರಲಿಲ್ಲ. ಈಗ ನೋಡಿದ್ರೆ ಭೂತಯ್ಯ ಹೋಟ್ಲಲ್ಲಿ ಮಸಾಲೆ ದೋಸೆ ಎಲ್ಲ, ಬೆಟ್ಟದಲ್ಲಿ ಜನ ಜಾಸ್ತಿ, ಪಾರ್ಕಿಂಗ್ ಬೇರೆ ಕಟ್ಟಬೇಕು, ಎಂಟ್ರಿ ಟಿಕೆಟು. ಬಟ್ ಇಟ್ಸ್ ಅ ಪೀಸ್ಫುಲ್ ಪ್ಲೇಸ್. 10 rupees, ಪರವಾಗಿಲ್ಲ, ವರ್ತ್ ಇಟ್.
ತುಂಬಾ ಚಿಕ್ಕ ಬೆಟ್ಟ ಇದು, ತುಂಬಾ ಅಂದ್ರೆ ತುಂಬಾ ಚಿಕ್ಕ ಬೆಟ್ಟ. ತಗೊಳ್ಳಿ, ಅಲ್ಲೇ ಅದೇ ದೇವಸ್ಥಾನ ಮೇಲ್ಗಡೆ ಕಾಣಿಸ್ತಾ ಇರೋದು. ಯಾವ್ದೋ ಊರ್ ಜಾತ್ರೆ ಎಲ್ಲ ನಡೆದಂಗಿದೆ ಇಲ್ಲಿ. ಎಷ್ಟು ಗಲೀಜ್ ಮಾಡಿ ಇಟ್ಬಿಟ್ಟಿದ್ದಾರೆ, ಮೈ ಗಾಡ್. ಕೆಟ್ಟದಾಗಿ ಇರ್ಲಿಲ್ಲ. ಇಷ್ಟೊಂದೆಲ್ಲ ಗಲೀಜ್ ಮಾಡಿ ಇಟ್ಬಿಟ್ಟಿದ್ದಾರೆ ಜನ ಅಲ್ಲಿ. ವಾಟ್ ಅ ಬ್ಯೂಟಿ, ವಾಟ್ ಅ ಬ್ಯೂಟಿ. Oh my god, what is this? ಈ ರೇಂಜಿಗೆಲ್ಲ ಕಾರ್ಗಳು ನಿಂತ್ಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದಾಗ ಕೇಳೋರಿರ್ಲಿಲ್ಲ ಈ ದೇವಸ್ಥಾನಕ್ಕೆ. ಯಾವುದೋ ಕೆರೆ, ವೆರಿ ನೈಸ್. ಇಡೇ ಮೇಲೆ ಹೋಗ್ಬೋದಾ? ಬೈಕ್ ಹೋಯ್ತಾ? ఓయ్ బైక్ పోతుందంట, ఆడ పార్కింగ్ ఉందంట. ಅದು ಹಬ್ಬ ನಡೀತಿದೆ ಇಲ್ಲಿ, ಫುಲ್ ರಶ್ ಇದೆ. ಅಂದರೆ ರಶ್ ಅಂದರೆ ಜನ ಇದ್ದಾರೆ ಕಂಪೇರ್ಡ್ ಟು ಲಾಸ್ಟ್ ಟೈಮ್. ಲಾಸ್ಟ್ ಟೈಮ್ ಬಂದರೆ ನಾವು ಆಫೀಸಲ್ಲಿ 8 ಜನ ಇದ್ದಿದ್ದು, ಆಫೀಸವರು 8 ಜನ ಇದ್ದಿದ್ದು ಬೆಟ್ಟದ ಮೇಲೆ. ಈ ಸತಿ ಯಾವುದೋ ಹಬ್ಬ ನಡೀತಿದೆ, ಜನ ಜಾಸ್ತಿ ಇದ್ದಾರೆ. ಇಂಥ ಬ್ಯೂಟಿಫುಲ್ ವ್ಯೂ. ಈ ಬೆಟ್ಟದಲ್ಲಿ ಗಲೀಜು. ಇಂಡಿಯನ್ಸ್ ಡೋಂಟ್ ಚೇಂಜ್. ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ ಮೇಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ಆಂಜನೇಯ ಸ್ವಾಮಿ ಇದೆಯಲ್ಲ 140 ಫೀಟ್ ಏನೋ ಅಲ್ಲಿಗೆ. ಓ ಮೈ ಗಾಡ್, ವಾಟ್ ಅ ವ್ಯೂ, ವಾಟ್ ಅ ವ್ಯೂ. ಅಲ್ಲಿ ಸುತ್ತಲೂ ಮೋಡ, ಮಳೆ ಮೋಡ, ಫುಲ್ ಮಳೆ ಮೋಡ. ಹೋಲಿ ಶಿಟ್. ಮಳೆ ಬಂದರೆ ಆ ಕಡೆ ಬಾರಿಸ್ಕೊಂಡ್ಬರುತ್ತೆ ಮಳೆ. ಬ್ಯೂಟಿಫುಲ್. ಕೊಡಿಗಲ್ಲಲ್ಲಿರೋ ಫೇಮಸ್ 144 ಫೀಟ್ ಗೋಲ್ಡನ್ ಹನುಮಾನ್ ಟೆಂಪಲ್. ಹೈವೇಂದ ತುಂಬಾನೇ ಒಳಗಿದೆ ಇದು. ಇದೆಲ್ಲ ಗ್ರಾಸ್ ಫೀಲ್ಡ್ಸು, ಗ್ರೀನ್ ಗ್ರಾಸು ಎಲ್ಲ ನೋಡ್ತೀರ, ಸಖತ್ ಫೀಲ್ ಬರುತ್ತೆ ಗುರು. ಗ್ರೀನ್ ಕಲರ್ ನೋಡ್ತೇನೆ. ಓ ವಾವ್, ಅಲ್ಲಿ ಆಂಜನೇಯ, ಗೋಲ್ಡ್ ಆಂಜನೇಯ ಇನ್ ಗ್ರೀನ್ ಲ್ಯಾಂಡ್ಸ್, ಇನ್ ಬಿಟ್ವೀನ್ ಗ್ರೀನ್ ಲ್ಯಾಂಡ್ಸ್. ಸಾಕಾಗಿದೆ.
ಓ, ದೊಡ್ಡ ಕಾಗೆ ಸ್ಟ್ಯಾಚ್ಯೂ ಇದೆ. ಸಖತ್ ವ್ಯೂ ಚೆನ್ನಾಗಿದೆ ಗುರು, ವೆರಿ ನೈಸ್.